ಹಾಯ್ ಹಲೋ ವೆಲ್ಕಮ್ ಟು ಯಶು ನಳಪಾಕ. ನಾವಿವತ್ತು ಕೋಡ್ಬಳೆನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮನೆಯಲ್ಲೇ ಇರುವಂತಹ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ನಾನು ಕೋಡ್ಬಳೆನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಬೌಲನ್ನು ತಗೊಂಡು ಬೌಲ್ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. 2 ಬೌಲು ಅಕ್ಕಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಬೇಕಾದರೆ ಜಾಸ್ತಿ ಮಾಡ್ಕೊಬೋದು. ಅದಕ್ಕೇ ನಾನು ಅರ್ಧ ಬೌಲಷ್ಟು ಚಿರೋಟಿ ರವೆನ ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಮನೆಯಲ್ಲೇ ರೊಟ್ಟಿಗೆ ಅಂತ ಬಿಡಿಸಿರ್ತೀವಲ್ಲ, ಅದೇ ಅಕ್ಕಿ ಹಿಟ್ಟಾದರೂ ಕೂಡ ಮಾಡ್ಕೊಬೋದು. ಅದೇ ಬೌಲ್ ಅಳತೆಯಲ್ಲಿ ಹುರಿಗಡಲೆ ಹಿಟ್ಟನ್ನು ಕೂಡ ನಾನು ಅರ್ಧ ಬೌಲು ಹಾಕ್ಕೊತಾ ಇದ್ದೀನಿ. ಹಾಗೆ ಅದೇ ಬೌಲಲ್ಲಿ 1/4 ಬೌಲಷ್ಟು ಮೈದಾವನ್ನು ಕೂಡ ನಾನು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಕಾಳು ಮೆಣಸನ್ನು ನಾನು ಸೇರಿಸ್ತಾ ಇದ್ದೀನಿ ಖಾರಕ್ಕೋಸ್ಕರ. ಹಾಗೆ ಅದಕ್ಕೇ ಕಾಳು ಮೆಣಸು 2 ಸ್ಪೂನ್ ಹಾಕ್ಕೊಂಡೆ. ಅದಾದಮೇಲೆ ಕೆಂಪು ಖಾರದ ಪುಡಿ, ಅಚ್ಚ ಖಾರದ ಪುಡಿನೂ ನಾನು ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನು ಹಾಕ್ಕೊಂಡೆ, ಯಾಕಂದರೆ ನಾನು ಸ್ವಲ್ಪ ಕಾಳು ಮೆಣಸು ಪುಡಿ ಕೂಡ ಹಾಕಿರೋದ್ರಿಂದ ಕೆಂಪು ಖಾರದ ಪುಡಿನ ಸ್ವಲ್ಪ ಹಾಕೋತಾ ಇದ್ದೀನಿ. ಕಾಳು ಮೆಣಸು ಪುಡಿ ಇಲ್ಲ ಅದನ್ನು ನೀವು ಸ್ಕಿಪ್ ಮಾಡಿ ಕೆಂಪು ಖಾರದ ಪುಡಿನ ಹಾಕೊಬೋದು. ಹಾಗೆ ಸ್ವಲ್ಪ ಹಿಂಗು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಓಂ ಕಾಳನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಕಲರ್ಗೋಸ್ಕರ ಸ್ವಲ್ಪ ಅರಿಶಿಣ, ನೋಡಿ ಜೀರಿಗೆ, ಸ್ವಲ್ಪ ಅರಿಶಿಣ, ಮತ್ತು 1 ಕಪ್ಪು ಸಣ್ಣ ಕಪ್ಪಿನಲ್ಲಿ 1 ಕಪ್ಪು ತುಪ್ಪವನ್ನು ಕೂಡ ತಗೊಂಡಿದ್ದೀನಿ. ಮೊದಲಿಗೆ ಇವೆಲ್ಲವನ್ನು ಹಾಗೆ ಒಣ ಹಿಟ್ಟನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಏನು ಮಾಡ್ತಾಯಿದ್ದೀನಿ ಅಂದರೆ 1 ಕಪ್ಪು ತುಪ್ಪವನ್ನು ಬಿಸಿ ಮಾಡಿ ನಾನು ಹಾಕೋತಾ ಇದ್ದೀನಿ. ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೊಬೋದು, ಅದು ನಿಮ್ಮ ಇಷ್ಟ, ಏನು ಬೇಕಾದರೂ ಹಾಕೊಬೋದು. ಅದನ್ನು ತುಪ್ಪವನ್ನು ಹಾಕೊಂಡಾದ್ಮೇಲೆ ಆ ಹಿಟ್ಟೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಉಂಡೆ ಕಟ್ಟಿದ್ರೆ ಅದು ಉಂಡೆ ಹಾಗೆ ಉಳ್ಕೊಬೇಕು. ಅಷ್ಟು ಇಲ್ಲ ಅಂದರೆ ಉಂಡೆ ಆಗ್ತಾ ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಅದಕ್ಕೆ ತುಪ್ಪ ಬೇಕು ಅಂತ ಹೇಳ್ಬಿಟ್ಟು ಅರ್ಥ. ಆವಾಗ ಇನ್ನೊಂದು ಸ್ವಲ್ಪ ತುಪ್ಪನ ನೀವು ಬಿಸಿ ಮಾಡಿ ಹಾಕೋಬೇಕಾಗುತ್ತೆ. ಈಗ ಅದೇ ಎಲ್ಲವನ್ನು ಮಿಕ್ಸ್ ಮಾಡಿರೋಂಥ ಹಿಟ್ಟಿಗೆ ನೀರನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ರೊಟ್ಟಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಬೇಕಾಗುತ್ತೆ, ತೆಳುವಾಗಿ ಮಾಡ್ಕೊಬಾರ್ದು. ಕೋಡ್ಬಳೆ ಹಿಟ್ಟು ಚೆನ್ನಾಗಿ ಬರಲ್ಲ ಕೋಡ್ಬಳೆ. ನೋಡಿ, ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ರೊಟ್ಟಿ ಹಿಟ್ಟಿನ ಅದಕ್ಕೆ ನಾವು ಅದನ್ನು ತೊಗೊಂಬರಬೇಕು. ನೋಡಿ, ನೀವು ಬಿಸಿ ನೀರಾದರೂ ಹಾಕ್ಕೊಳ್ಳಿ ಅಥವಾ ತಣ್ಣಗಿರೋ ನೀರಾದರೂ ಕೂಡ ಹಾಕೊಬೋದು. ಆ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಅದು ಕೊನೆಗೆ ಹಿಟ್ಟನ್ನು ಯಾವ ಥರ ಮಿದ್ದಿದ್ದೀವಿ ಅಂತ ನೋಡಿ. ಹಂಗೆ ಬೆರಳನ್ನು ಹಾಕಿದ್ರೆ ಒಳಗೆ ಹೋಗಬೇಕು, ಅಷ್ಟು ಸಾಫ್ಟ್ ಇದ್ದರೆ ಸಾಕು. ಅದನ್ನು ರೆಸ್ಟಿಗೆ ಅಂತ ಹೇಳ್ಬಿಟ್ಟು 1 ಅವರ್ ಬಿಟ್ಟು, ನೀವು ಒಂದು 10 ನಿಮಿಷ ಬಿಟ್ರೂ ಅಡ್ಡಿ ಇಲ್ಲ, 5 ನಿಮಿಷ ಬಿಟ್ರೂ ಅಡ್ಡಿ ಇಲ್ಲ. ನೋಡಿ, ರೆಸ್ಟಿಗೆ ನಾವು ಎತ್ತಿಡ್ತಾಯಿದ್ದೀವಿ ಸ್ವಲ್ಪ ಹೊತ್ತು. ನೋಡಿ, ಇವಾಗ ಸ್ವಲ್ಪ ಹೊತ್ತು ಎತ್ತಿಟ್ಟು ಮತ್ತೆ ತೊಗೊಬಂದಿದ್ದೀವಿ. ಆಗಿದೆ ಇವಾಗ ಒಂದು 5 ನಮಗೆ ಟೈಮ್ ಇರಲಿಲ್ಲ, ಹಾಗಾಗಿ ಒಂದು 10 ನಿಮಿಷ 5 ನಿಮಿಷ ಅಷ್ಟೇ ನಾವು ಇಟ್ಕೊಂಡಿದ್ವಿ. ನಂತರ ಅದನ್ನು ಒಸ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿದ್ಕೊತೀನಿ ನಾನು. ಇನ್ನೊಂದು ಸರಿ ಮಿದ್ಬಿಟ್ಟು ಹಾಗೆ ಅದನ್ನು ಒಸ್ಕೊತೀನಿ ಕೋಡ್ಬಳೆನ. ನೀವು ಎಷ್ಟು ದಪ್ಪನಾದರೂ ಒಸ್ಕೊಳ್ಳಿ, ಬಟ್ ದಪ್ಪ ಒಸ್ಕೊಂಡಷ್ಟು ಅದು ಏನಾಗುತ್ತೆ ಅಂದರೆ ಒಳಗಡೆ ಬೇಯಲ್ಲ, ಹಾಗಾಗಿ ಸಣ್ಣದಾಗಿಯೇ ಒಸ್ಕೊಬೇಕಾಗುತ್ತೆ. ನೋಡಿ, ಒಸ್ತಿದ್ದಾಗಿದೆ. ನೋಡಿ ಯಾವ ಥರ ಸಣ್ಣದಾಗಿ ಒಸ್ಕೊಂಡಿದ್ವಿ. ಒಳಗಡೆ ಹಿಟ್ಟು ಬೆಂದಿರಲ್ಲ, ಹಾಗಾಗಿ ನಾವು ಸಣ್ಣದಾಗಿಯೇ ಒಸ್ಕೊಬೇಕಾಗುತ್ತೆ. ಇಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದು, ಹಾಗಾಗಿ ಅದು ಎಣ್ಣೆ ಕಾದಿದೆ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕೋಡ್ಬಳೆನ ಬೇಯಿಸ್ಕೊಬೇಕಾಗುತ್ತೆ. ದೊಡ್ಡ ಫ್ಲೇಮಲ್ಲಿ ಇಟ್ಟು ಕೋಡ್ಬಳೆನ ಬೇಯಿಸಬಾರ್ದು. ನೋಡಿ, ಇವಾಗ ಎಲ್ಲವನ್ನು ಹಾಕಿ ನಾನು ಬೇಯಿಸ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಟು ಅವಾಗವಾಗ ತಿರುಗಿಸ್ತಾ ಬೇಯಿಸಬೇಕು, ಇಲ್ಲ ಅಂದರೆ ಒಂದೊಂದು ತುಂಬ ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಅವಾಗವಾಗ ನಾನು ಕೈ ಆಡಿಸ್ತಾ ಇದ್ದೆ. ನೋಡಿ, ಚೆನ್ನಾಗಿ ಬೇಯಬೇಕು. ಹೇಗೆ ಬೆಂದಿದೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ಆ ಕುದಿಯೋದೆಲ್ಲ ನಿಂತ್ಕೊಂಡ್ಮೇಲೆ ಕೋಡ್ಬಳೆ ಬೆಂದಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಸ್ವಲ್ಪ ಕೆಂಪು ಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು.
ನಮಗೆ ಬ್ರೌನ್ ಬೇಕು ಅಂದರೆ ತೆಗಿಬೋದು. ಇದು ನನಗೆ ಗೋಲ್ಡನ್ ಕಲರ್ ಬೇಕಿತ್ತು, ಹಾಗಾಗಿ ನಾನು ಇಷ್ಟನ್ನು ಮಾತ್ರ ಬೇಯಿಸ್ಕೊಂಡೆ. ನೋಡಿ ಕುದಿಯೋದೆಲ್ಲ ನಿಂತಿದೆ ಎಣ್ಣೆ. ನಾನಿವಾಗ ತೆಕ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಯಾವ ಥರ ಕ್ರಿಸ್ಪಿಯಾಗಿದೆ ಅಂತ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.